ಇನ್ನೊಬ್ಬರನ್ನ ಮರ್ಯಾದೆ ಕೊಟ್ಟು ಮಾತಾಡಿಸ್ಬೇಕು. ಒಬ್ಬರು ನೋಡಿದ್ರೆ ಮತ್ತೊಂದು ಸಲ ಅವ್ರನ್ನ ನೋಡಿದಾಗ ಅವ್ರು ನಮ್ಮನ್ನು ಇಷ್ಟಪಡಬೇಕು. ಹಾಗಂತ ಇಲ್ಲಿ ಆ್ಯಕ್ಟ್ ಮಾಡೋದು ಬೇಕಾಗಿಲ್ಲ, ಒಳ್ಳೆಯವರಾಗಿರ್ಬೇಕಷ್ಟೇ. ನಮಸ್ಕಾರ ಬಾಯ್ಸ್ ಆ್ಯಂಡ್ ಗರ್ಲ್ಸ್, ನಾನು ನಿಮ್ಮ ಹ್ಯಾಂಡ್ಸಮ್ ಚಾರಿಟಿವರ್ ಮಿಸೋಡ. ಆ್ಯಕ್ಚುಲಿ ರಿವ್ಯೂ ಆ್ಯಂಡ್ ಯೂಟ್ಯೂಬ್ ವೀಡಿಯೋಸ್ಗಳು ರೆಗ್ಯುಲರಾಗಿ ಬರ್ತಿಲ್ಲ. ಸೊ ಬೇಸಿಕಲಿ ನನ್ನ ಒಂದು ಚಾನಲಲ್ಲಿ ಮೂವಿ ರಿವ್ಯೂಸ್ಗಳು ಚೆನ್ನಾಗಿ ಓಡ್ತಿರೋದ್ರಿಂದ ಅಷ್ಟಾಗಿ ಒಳ್ಳೊಳ್ಳೆ ಮೂವೀಸ್ಗಳು ಯಾವುದೂ ಬರದೇ ಇರೋ ಕಾರಣ, ನಾನು ನಮ್ಮ ಅಣ್ಣನ ಮದುವೆ ಇರೋ ಕಾರಣ ಸ್ವಲ್ಪ ಆ ಕಡೆ ಬ್ಯುಸಿ ಆಗಿಬಿಟ್ಟಿದ್ದೀನಿ. ಸೊ ಓಕೆ, ಲೀವ್ ಇಟ್ ಆಫ್ ದಟ್. ಸೊ ಮೇನ್ ಟಾಪಿಕ್ ಬರುತ್ತಾ. ಆ್ಯಕ್ಚುಲಿ ನೆನ್ನೆ ಮೇ 1 ಥಂಡರ್ ಬೋಲ್ಟ್ ಮಾರ್ವೆಲ್ ಸ್ಟುಡಿಯೋಸ್ ಕಡೆಯಿಂದ ಒಂದು ಮೂವಿ ರಿಲೀಸ್ ಆಗಿದೆ, ಸೂಪರ್ ಹೀರೋಸ್ ಮೂವೀಸ್ ವಿತ್ ಝೀರೋ, ಓಪನ್ ಆಗಿ ಹೇಳ್ತೀನಿ, ವಿತ್ ಝೀರೋ ಎಕ್ಸ್ಪೆಕ್ಟೇಷನ್ ಆ್ಯಂಡ್ ಝೀರೋ ಎಂಟರ್ಟೈನ್ಮೆಂಟ್ ಮೂವಿ. ಸೊ ಬೇಸಿಕಲಿ ನನಗೆ ಅಷ್ಟು ಏನು ಲಿಟ್ರಲಿ ಏನು ಇಷ್ಟ ಆಗಲಿಲ್ಲ. ಆ್ಯಂಡ್ ಬೇಸಿಕಲಿ ನಾನೇನು ನೋಡ್ತೀನಿ ಅಂದರೆ, ಈ ಥರ ಒಂದು ಸಿಟೀಸ್ಗಳಲ್ಲಿ ಫೈಟ್ ಮಾಡೋದನ್ನು ನಾನು ತುಂಬ ಇಷ್ಟಪಡ್ತೀನಿ ಇಂಗ್ಲೀಷ್ ಮೂವೀಸ್ಗಳಲ್ಲಿ. ಅದು ಎಲ್ಲ ಇವರು ನಮ್ಮ ಮಾರ್ವೆಲ್ ಸ್ಟುಡಿಯೋಸನ್ನ ನೋಡಿರೋದು, ಅದರಿಂದನೇ ಇಷ್ಟ ಆಗಿದ್ದು. ಸೊ ಆ ರೀತಿ ಇರೋದ್ರಿಂದ ಸ್ವಲ್ಪ ಇಷ್ಟ ಆಯ್ತಿತ್ತು, ಒಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಅಂತ ಅಂದ್ಕೊಂಡಿದ್ದೆ, ಸ್ವಲ್ಪ ಅಂದ್ಕೊಳ್ಳಿ. ಆ್ಯಂಡ್ ಜನ ಅಷ್ಟು ರೆಸ್ಪಾಂಡ್ ಇಲ್ಲ. ಈ ಥರ ಒಂದು ಥಂಡರ್ ಬೋಲ್ಟ್ ಅಂತ ಮೂವಿ ಬರ್ತಿದೆ ಒಂದು ಮಾರ್ವೆಲ್ ಸ್ಟುಡಿಯೋಸ್ ಕಡೆಯಿಂದ. ಇಟ್ಸ್ ಲೈಕ್ ಅವೆಂಜರ್ಸ್ ಸೂಪರ್ ಹೀರೋಸ್ ಮೂವೀಸ್ ಅಂತ ಅಷ್ಟು ಜನಕ್ಕೆ ಯಾರಿಗೂ ಗೊತ್ತೂ ಇಲ್ಲ. ಸೊ ಹಂಗೇನಾದ್ರು ನಿಮ್ಮ ಯಾರಿಗಾರು ಗೊತ್ತಿದ್ರೆ ಹೇಳ್ತೀನಿ, ಝೀರೋ ಎಕ್ಸ್ಪೆಕ್ಟೇಷನ್ ಆ್ಯಂಡ್ ಝೀರೋ ಎಂಟರ್ಟೈನ್ಮೆಂಟ್. ಐ ಲಿಟ್ರಲಿ ಫೀಲ್ಡ್ ನಥಿಂಗ್, ವೇಸ್ಟ್ ಆಫ್ ಮನಿ ಥರನೇ ನನಗನ್ಸಿದ್ದು. ಸೊ ಬಟ್ ಒಂದು ಖುಷಿ ಏನಪ್ಪ ಆಯಿತು ಅಂದರೆ, ಕ್ಯಾಪ್ಟನ್ ಅಮೇರಿಕಾ ಈಗ ರೀಸೆಂಟಾಗಿ ಒಂದು ಮೂವಿ ಬಂದಿತ್ತು ಗೊತ್ತಾ, ಅದರಲ್ಲಿ ಮೇಯ್ನ್ ಮಾರ್ವೆಲ್ ಸ್ಟುಡಿಯೋಸ್ದವ್ರದ್ದು ಮ್ಯೂಸಿಕ್ ಇತ್ತು ನೋಡಿ, ಟಾನ್ ಟನ್ 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 ಅಂತ ಹೊಡೆಯೋದು, ಅದೊಂದು ಮಿಸ್ ಆಗಿತ್ತು. ಅದೊಂದೇ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದು ನನಗೆ. ಬೇಸಿಕಲಿ ಹೇಳ್ಬೇಕಂದ್ರೆ ನಿಜವಾಗ್ಲೂ ಆನೆಸ್ಟ್ಲಿ ಅದೊಂದೇ ನನಗೆ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದು. ಅದು ಬಿಟ್ರೆ ಇನ್ನೇನು ಎಂಟರ್ಟೈನ್ಮೆಂಟ್ ಕೊಡಲಿಲ್ಲ. ಸೊ ಸ್ಕ್ರೀನ್ ಪ್ಲೇಗಳೆಲ್ಲ ಓಕೆ ಬೆಟರ್ ಇದೆ, ಬಟ್ ಯಾಕೆ ಮಾರ್ವೆಲ್ ಸ್ಟುಡಿಯೋಸ್ ಅವ್ರು ಹಿಂಗಾದರು, ಒಳ್ಳೊಳ್ಳೆ ಮೂವೀಸ್ಗಳು ಎದ್ದಿಗೆ ಬರ್ತೀವಿ ಅಂತ ನನಗೆ ಗೊತ್ತಿಲ್ಲ. ಸೊ ನಾವೇನು ಗೊತ್ತಾ, ಬೇಸಿಕಲಿ ಒಂದು 3-4 ಸೂಪರ್ ಹೀರೋಸ್ಗಳನ್ನೇ ಇಷ್ಟಪಡ್ಬಿಡ್ತೀವಿ. ಯಾರು, ಐರನ್ ಮ್ಯಾನು, ಥಾರು, ಕ್ಯಾಪ್ಟನ್ ಅಮೇರಿಕಾ, ಹಲ್ಕು ಆ್ಯಂಡ್ ಆ್ಯಂಟ್ ಮ್ಯಾನ್, ETC, ಇನ್ನೂ ಯಾರ್ಯಾರಿದ್ದಾರೆ ಹೇಳ್ದೆ ಇರೋರು ಬೇಜಾರು ಮಾಡ್ಕೋಬೇಡಿ. ಸೊ ಇಷ್ಟು ಜನನೇ ಇಷ್ಟಪಡೋದ್ರಿಂದ ಬೇರೆ ಬೇರೆ ಸೂಪರ್ ಹೀರೋಸ್ಗಳನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಅಷ್ಟೇ ಕೂಡ ಕಷ್ಟ ಕೂಡ ಆಗಿದೆ. ಸೊ ಅಷ್ಟರಲ್ಲಿ ಅವಾಗಲೂ ಹೇಳ್ದಂಗೆ ನನಗೇನು ಅಷ್ಟು ಇಷ್ಟ ಆಗಲಿಲ್ಲ. ಲಿಟ್ರಲಿ 10ಗೆ ಹೇಳ್ಬೇಕಂದ್ರೆ ರೇಟಿಂಗು ಅದೇ ಚೆನ್ನಾಗಿತ್ತು, ಕ್ಯಾಪ್ಟನ್ ಅಮೇರಿಕಾ ಮೂವಿನೇ. 5 ಕೊಡ್ತೀನಪ್ಪ ರೇಟಿಂಗ್ ಇದಕ್ಕೆ. ಆ್ಯಸ್ ಯೂಶುವಲ್ ನಾನು ಅವಾಗಲೂ ಹೇಳ್ದಂಗೆ ಝೀರೋ ಎಕ್ಸ್ಪೆಕ್ಟೇಷನ್, ಝೀರೋ ಎಂಟರ್ಟೈನ್ಮೆಂಟ್ ಅಷ್ಟೇ. ಬಟ್ ಸ್ಕ್ರೀನ್ ಪ್ಲೇ ಅವೆಲ್ಲ ಚೆನ್ನಾಗಿದೆ. ಅದೇ ವಿಂಟರ್ ಸೋಲ್ಜರ್ ಯಾರಪ್ಪ ಅದು, ಬಕಿ, ಕ್ಯಾಪ್ಟನ್ ಅಮೇರಿಕಾ ಫ್ರೆಂಡ್ಸ್, ಅವರೊಬ್ರದ್ದು ಅವ್ರದ್ದು ಅಷ್ಟೊಂದೇನು ಎಲಾಬ್ರೇಟ್ ಆಗಿ ಅಂತ ತೋರಿಸಿಲ್ಲ. ಸೊ ಅವ್ರದ್ದು ಜಸ್ಟ್ ಸಿಂಪಲಾಗಿ ಇಟ್ಟಿರೋದು. ಅದು ಬಿಟ್ರೆ ಯಾವ್ದು ಬ್ಲ್ಯಾಕ್ ವಿಡೋ. ಸೊ ಬೇಸಿಕಲಿ ಅಷ್ಟು ಇಷ್ಟ ಆಗಲಿಲ್ಲ ಅಂತಲೇ ಅಂದ್ಕೊಳ್ಳಿ. ಸೊ ನೀವೇನಾದ್ರು ಮೂವಿ ನೋಡಿದರೆ ನಿಮ್ಗೇನು ಅನ್ನಿಸ್ತು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ಇದ್ರ ಮೇಲೆ ನಿಮಗೆ ಬಿಟ್ಟಿದ್ದು ಹೋಗಿ ಮೂವಿ ನೋಡಬೇಕು ನೋಡಬಾರ್ದು ಅನ್ನೋದು ಅಂತ ಹೇಳ್ತಾ, ಜೈ ಹಿಂದ್, ಜೈ ಕರ್ನಾಟಕ, ಜೈ ಪವರ್ ಸ್ಟಾರ್. ನನಗೆ ಒಂದು ಬೇಸಿಕಲಿ ಇಷ್ಟ ಆಗಿದ್ದು ಥಂಡರ್ ಬೋಲ್ಟ್ ಅನ್ನೋ ಟೈಟಲ್ ಅಷ್ಟೇ. ಅದು ಮಾರ್ವೆಲ್ ಸ್ಟುಡಿಯೋಸ್ ಅವ್ರ ಕಡೆಯಿಂದ ಬರ್ತಿರೋದು ಅನ್ನೋದು ಅಷ್ಟೇ ಇಷ್ಟ ಆಗಿತ್ತು. ಅದಕ್ಕೋಸ್ಕರ ಹೋಗಿ ಮೂವಿ ನೋಡಿದ್ದು. ಜಸ್ಟ್ ದಟ್ಸ್ ಆಲ್. ಯಾರೇ ಏನೇ ಮಾಡಲಿ ಬಿಡಲಿ, ಯಾರ ಮೇಲೆ ಎಕ್ಸ್ಪೆಕ್ಟೇಷನ್ಸ್ಗಳು ಇಟ್ಕೊತೀವೋ ಬಿಡ್ತೀವೋ ನನಗೆ ಗೊತ್ತಿಲ್ಲ. ಬೇಸಿಕಲಿ ಹಾಲಿವುಡ್ ಮೂವೀಸ್ ಇಷ್ಟಪಡೋರು, ಆ್ಯಕ್ಷನ್ ಮೂವೀಸು. ಮಾರ್ವೆಲ್ ಸ್ಟುಡಿಯೋಸ್ ಅಂತ ಬಂದರೆ ಅದು ಎಕ್ಸ್ಪೆಕ್ಟೇಷನ್ನೇ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಆ ಮೂವಿ ಹೆಂಗೇ ಬರಲಿ, ಹಿಟ್ಟೋ ಫ್ಲಾಪೋ. ಫಾರ್ ಎಕ್ಸಾಂಪಲ್ ಈಗ ರಿವ್ಯೂ ಕೊಟ್ಟನಲ್ಲ, ಕ್ಯಾಪ್ಟನ್ ಅಮೇರಿಕಾ ಬಂದಿತ್ತು, ಥಂಡರ್ ಬೋಲ್ಟ್ ಬಂದಿತ್ತು. ಬೇಸಿಕಲಿ ಅದು ಇಷ್ಟ ಆಗದೆ ಹೋದ್ರೂ ಮಾರ್ವೆಲ್ ಸ್ಟುಡಿಯೋಸ್ ಅವ್ರ ಕಡೆಯಿಂದ ಬರ್ತಿರೋದು ಅಂತ ಗೊತ್ತಾದರೆ 1 to 2 ಎಕ್ಸ್ಪೆಕ್ಟೇಷನ್ ಇರದೇ ಇರುತ್ತೆ. ಅದೇನೋ ಗೊತ್ತಿಲ್ಲ, ಅವ್ರಂಗೆ ಬಸ್ನ ಮೇಂಟೈನ್ ಮಾಡ್ಕೊಂಡಿರೋದೆ ಆ ರೀತಿ ಇದೆ. ಅದು ನಿಮಗೆ ಆ ಥರ ಒಂದು ಯಾವುದೇ ಒಂದು ಸ್ಟುಡಿಯೋಸ್ ಆಗಿರ್ಬೋದು, ಯಾವ ಸ್ಟುಡಿಯೋ, ಯಾವ ಪ್ರೊಡಕ್ಷನ್ ಕಮಿಟಿಯಿಂದ ಮೂವಿ ಬಂದರೆ ನೀವು ತುಂಬ ಇಷ್ಟಪಡ್ತೀರಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ನಮ್ಮ ಸ್ಯಾಂಡಲ್ವುಡ್ಡಲ್ಲಿ ಹೇಳಬೇಕು ಅಂದರೆ ಹೊಂಬಾಳೆ ಫಿಲಮ್ಸ್, PRK ಪ್ರೊಡಕ್ಷನ್, KRG ಸ್ಟುಡಿಯೋಸ್, ಅಷ್ಟೇನಾ? ಹಾಂ, ಆ 3 ಬೇಸಿಕಲಿ
ಒಂಥರ ನನಗೆ ಸ್ಪೆಷಲ್ ಒಂಥರ ಹೋಮ್ ಬ್ಯಾನರ್ ಇದ್ದಂಗೆ. ಹೊಂಬಾಳೆ ಮೀನ್ಸ್ ಅದು ಅಪ್ಪು ಸರ್ ಫೇವ್ರೇಟೆ, KRG ಸ್ಟುಡಿಯೋಸ್ ಅಪ್ಪು ಸರ್ ಫೇವ್ರೇಟೆ, PRK ಪ್ರೊಡಕ್ಷನ್ ಅಂತೂ ಅಪ್ಪು ಬಾಸ್ ಅಂದಮೇಲೆ ಫ್ಯಾನ್ಸ್ಗಳ್ಗೆ ಅಲ್ವಾ. ನಿಮ್ಗೆ ಯಾವ ಫೇವ್ರೇಟ್ ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ.